ಹರಿ ಓಂ. ನಾವೊಂದು ಸತ್ಸಂಗ ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ಜೀವನದಲ್ಲಿ ಗಳಿಸಬೇಕಾಗಿದ್ದೇನಪ್ಪ ಅಂತಂದರೆ ವಿದ್ಯಾಧನ ರೀ. ವಿದ್ಯಾಧನವನ್ನು ಯಾವಾಗ ನಾನು ಗಳಿಸಬೇಕು ಅಂತ ಹೇಳಿದ್ದೆ ಆದರೆ ಹೇಳ್ತಾರೆ, ಬ್ರಹ್ಮಚರ್ಯೆಯಿಂದ ವಿದ್ಯೆ ಮತ್ತು ವೃತ್ತಗಳನ್ನು ಸಮಾಪ್ತಿ ಅಂದರೆ ಬ್ರಹ್ಮಚರ್ಯದ ಅವಸ್ಥಾದಲ್ಲಿದ್ದಾಗ ಮಾತ್ರ ಆ ವಿದ್ಯೆ ಗಟ್ಟಿಯಾಗುತ್ತದೆ ಅಂಥೇಳಿ. ಆಮೇಲೆ ಮತ್ತೆ ಮಕ್ಕಳು ಈಗ ದೊಡ್ಡವರಾದವಲ್ರಿ, ಆದ ನಂತರ ಮತ್ತೆ ನೀವು ಅಧ್ಯಯನವನ್ನು ಮುಂದುವರಿಸಬಹುದು ಅಂತೇಳಿ. ಮತ್ತೆ ಹೇಳ್ತಾರೆ, ಈ ಒಂದು ವಿದ್ಯೆಗೆ ಯಾವಾಗ ಮಹತ್ವ ಬರ್ತೈತಪ್ಪ ಅಂತ ಹೇಳಿದರೆ, ಯಾರು ವಿದ್ವಾಂಸರ ಸಂಘ ಮಾಡ್ತಾರಲ್ಲ ಅವರಿಂದ ನಮಗೆ ವ್ಯವಹಾರ ಮತ್ತು ಪರಮಾರ್ಥದ ಸುಖವನ್ನು ಸಿಗುತ್ತದೆ. ನೀವು ಪರಮಾರ್ಥ ಮಾಡುವಂಥ ಜನರ ಜೊತೆಗೆ ಹೋದ್ರೆ ನಮಗೆ ಪರಮಾರ್ಥ ಸಿಗ್ತೈತ್ರಿ. ನಾವು ವ್ಯವಹಾರ ಮಾಡೋರ ಜೊತೆಗೆ ಹೋದ್ರೆ ವ್ಯವಹಾರ ಕಲಿತೇವ್ರಿ. ಅದಕ್ಕಾಗಿ ಮಕ್ಕಳನ್ನು ನೀವು ಏನು ಮಾಡ್ಬೇಕನ್ನೋದನ್ನು ಈಗ ನಿರ್ಧರಿಸ್ಬೇಕ್ರಿ. ಮೊದಲಿನ ಕಾಲಕ್ಕೆ ಮನ್ಯಾಗಿನ ಕಂಬಾರದ ಕೆಲಸ ಇದ್ರೆ ಕಂಬಾರತನ ಮಾಡ್ತಿದ್ರು, ಕುಂಬಾರ ಮಾಡ್ತಿದ್ರು. ಅವ್ರ ಮನೆಯೊಳಗೆ ಏನು ಇರ್ತಿತ್ತಲ್ಲ ಅದನ್ನು ಆ ಜ್ಞಾನ ಮೊದಲ ಬಂದ್ಬಿಡ್ತಿತ್ತು, ಸರಳವಾಗಿ ಜೀವನ ಹೋಗ್ಬಿಡ್ತಿತ್ತು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಎಲ್ಲ ಅಪರಾವಿದ್ಯೆಯನ್ನು ನಾವು ಪಡಿಬೇಕು. ಅದರಂತೆಯೇ ಸುಖವನ್ನು ಹೊಂದಬೇಕಾಗಿದ್ದೇ ಆದರೆ ಪರಮಾರ್ಥ ಜ್ಞಾನ ಒಂದೇ ನಮಗೆ ಸುಖವನ್ನು ಕೊಡುವಂಥದ್ದು. ಪರಮಾರ್ಥವನ್ನು ತಿಳಿಯಲಾರದೆ ಪ್ರಪಂಚವನ್ನು ಮಾಡಿದ್ದವರು ಯಾರು ಕೊನೆಯವರೆಗೂ ಸಹಿತ ಅವರು ತೃಪ್ತ ಆಗಂಗಿಲ್ಲ ರೀ. ಮತ್ತೆ ಬೇಕು 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 ಅನ್ನೋ ಬರ್ತೈತಿ. ಅದು ಪರಮಾರ್ಥ ಕಲಿತ ನಂತರ ನೀ ಕೊಟ್ಟ ಭಾಗ್ಯ ಅತಿ ಆಯ್ತು ಅನ್ನಿಸ್ತೈತಿ. ಅದಕ್ಕಾಗಿ ಮಕ್ಕಳಿಗೆ ವಿದ್ಯೆಯ ಉತ್ತಮ ಶಿಕ್ಷಣವನ್ನು ಕೊಡುವುದಕ್ಕೆ ಸಮಾನವಾಗಿ ಯಾವುದೇ ದೊಡ್ಡ ಉಪಕಾರ ಇಲ್ಲ ರೀ. ತಂದೆ ತಾಯಿಗಳಾಗಿದ್ದವರು ಮೊದಲು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಅವ್ರಿಗೆ ಸರಿಯಾದ ಜ್ಞಾನವನ್ನು ಕೊಡಬೇಕು, ಸರಿಯಾದ ವಿದ್ಯೆಯನ್ನು ಕೊಡಬೇಕು. ಆ ಶಿಕ್ಷಣಕ್ಕೆ ಯಾವ ಪೂರಕದಾವಲ್ಲ ಅದನ್ನು ಸಹಕಾರ ಮಾಡಿಕೊಡ್ಬೇಕು ಅಂತೇಳಿ. ಮತ್ತೆ ಹೇಳ್ತಾರೆ, ಮನುಷ್ಯನು ವಿದ್ಯೆ ಮತ್ತು ವಿದ್ವಾಂಸರ ಸಂಘದ ಹೊರತು ವಿಮಾನಾದಿ ಯಾನವನ್ನು ರಚಿಸಿ ಅವುಗಳಲ್ಲಿ ಕುಳಿತು ದೇಶಾಂತರಕ್ಕೆ ಶೀಘ್ರವಾಗಿ ಹೋಗಿ ಬರುವುದು. ಅಂದರೆ ಒಂದು ವಿಮಾನ ಕಲಿಬೇಕಂದ್ರೂ ಸಹಿತ ಅದಕ್ಕೂ ಜ್ಞಾನದ ರೀ. ಆ ಜ್ಞಾನದಿಂದಲೇ ಅದನ್ನು ನಿರ್ಮಾಣ ಮಾಡಿರ್ತಾರೆ. ನೀವು ವಿಮಾನ ಮಾಡೋರ ಜೊತೆಗೆ ಹೋದ್ರೆ ವಿಮಾನ ಮಾಡೋಕೆ ಕಲಿತೀರಿ, ಅಕ್ಷಾಲರ ಕಡೆ ಹೋದ್ರೆ ಅಕ್ಷಾಲರ ಕಲಿತೀರಿ. ನೀವು ಎಲ್ಲಿ ಹೋಗ್ತೀರಿ ಅದನ್ನು ಕಲಿತೀರಿ. ಅದಕ್ಕಾಗಿ ಒಬ್ಬನ ಮಗ ಭಾಳ ಶಾಣೆ ಆದಂತ್ರಿ. ಭಾಳ ಶಾಣೆ ಆಗಿ ಅವನಿಗೆ ಡಾಕ್ಟರೇಟ್ ಬಂತಂತ. ಅದರ ಪ್ರಶಸ್ತಿಗೆ ಆ ದೊಡ್ಡ ಒಂದು ಸಮಾರಂಭ ಮಾಡಿದ್ರಂತ. ಅವನಿಗೆ ಪ್ರಶಸ್ತಿ ಕೊಡಾಕತ್ತಿದ್ರಂತ. ಎಲ್ಲಕ್ಕಿಂತ ಜಾಣ ಮನುಷ್ಯ ಇವ ಅಂಥೇಳಿ. ಆವಾಗ ಅವನು ಕೊಡುವಾಗ ಅವನಂದ ಅಂತ, ಇದನ್ನು ನನಗೆ ಕೊಡಬೇಡ್ರಿ, ಈ ಒಂದು ಬಹುಮಾನಕ್ಕೆ ಯೋಗ್ಯ ಅಂಥೇಳಿ ನನ್ನ ತಾಯಿ ಅಂದ್ರಂತ. ಇವನು ಅಂಥೇಳಿ ತಾಯಿ ಕರೆದ್ರಂತ, ನಿನ್ನ ಮಗಗೆ ಅದು ಹ್ಯಾಂಗೆ ನೀ ಶಾಣೆ ಮಾಡಿದೆವಾ ಅಂಥೇಳಿ. ಏನು ಮಾಡಿಲ್ಲಲ್ರಿ, ಸಂಗತಿ ಸದೋಷ ರೀ ಅನ್ಲಂತ. ಅದು ಹ್ಯಾಂಗೆ ಅಂತ ಕೇಳಿದ್ರಂತ. ನನ್ನ ಗಂಡ ಸತ್ತು ಬಿಟ್ಟಿದ್ದಾರೆ, ನನ್ನ ಕಡೆ ಹಣ ಇದ್ದಿದ್ದಿಲ್ಲ, ನಾನು ಸ್ಮಶಾನ ಕಡೆ ಮನೆ ಮಾಡಿದ್ದೆ. ಸ್ಮಶಾನ ಕಡೆ ಮಾಡಿದ ಕೂಡಲೇ ನಮ್ಮ ಮನೆ ಮುಂದಿಂದ ಎಷ್ಟೋ ಹೆಣ ಹೋಗ್ತಿದ್ವು. ಅಲ್ಲೆಲ್ಲರೂ ಯಪ್ಪ ನೀ ಬಿಟ್ಟು ಹೋದೆಯಲ್ಲಪ್ಪ, ನಾ ಹ್ಯಾಂಗೆ ಬದುಕಬೇಕು ಅಂತ ಅಳ್ಕೊಂತ ಹೋಗ್ತಿದ್ರು. ಅದು ಅಳೋದು ಕೇಳಿ ನನ್ನ ಮಗ ಮಾತಾಡೋದು ಸಹಿತ, ಅಮ್ಮ ನನಗೆ ಪೆನ್ಸಿಲ್ ಕೊಡು, ಅಮ್ಮ ನನಗೆ ಊಟ ಕೊಡು ಅಳ್ಕೊಂತನ ಕೇಳಾಕತ್ತ. ನನಗನ್ನಿಸ್ತ ಇದು ಸಂಗತಿ ಸಹದೋಷದಿಂದ ಆಗೈತಡಿ ಅಂಥೇಳಿ ನಾವು ಹೋಗಿ ಗಾಂಧಿ ಮಾರ್ಕೆಟ್ನಾಗ ಮನೆ ಹಿಡಿದ್ರೆ ಅಲ್ಲಿ ಗದ್ಲ ಹಾಫ್ ರೇಟ್ ಚೀಪ್ ರೇಟ್ ಅಂದಂಗೆ ಅದರಂಗ ಧ್ವನಿ ತೆಗೆದು ನನ್ನ ಮಗ ಮಾತಾಡಕತ್ತ. ಅದನ್ನು ಬಿಟ್ಟು ನನಗೆ ಗೊತ್ತಾಯ್ತು, ಇದು ಸಂಗತಿಲಿಂದ ಹೀಗೆಲ್ಲ ಜರುಗ್ತೈತಿ. ಎಂಥ ಜನರ ಜೊತೆಗೆ ಮಾತಾಡ್ತೇವಲ್ಲ, ಬೈಗಳ ಕೊಡೋರ ಜೊತೆಗೆ ಹೋದರೆ ಬೈಗಳ ಕಲಿತಾರ, ಚಂದ ಮಾತಾಡೋರ ಕಡೆ ಹೋದರೆ ಚಂದ ಮಾತಾಡ್ತಾರ ಅಂಥೇಳಿ ನಾನು ಈ ವಿಶ್ವವಿದ್ಯಾಲಯದ ಎದುರುಗಡೆನ ಮನೆ ಹಿಡಿದಿದ್ದೆ. ನನ್ನ ಮಗ ಅಲ್ಲೇ ಆಟ ಆಡ್ತಿದ್ದ. ಅಲ್ಲಿ ಹೋಗುವಂತಹ ವೆಲ್ ಎಜುಕೇಟೆಡ್ ಜೊತೆಗೇ ಸಂಪರ್ಕದಲ್ಲಿ ಇದ್ದಂಗೆ ಅವ್ರಂಗೆ ನಾನು ಆಗಬೇಕನ್ನುವಂತಹ ದೃಢತೆ ಬಂತು. ಅದಕ್ಕಾಗಿ ನನ್ನ ಮಗಗೆ ಎಲ್ಲ ಏನು ಕಾರಣಪ್ಪ ಅಂದ್ರೆ ಸಂಗತಿನ ರೀ ಅಂತ ಹೇಳ್ತಾನೆ. ಅದಕ್ಕಾಗಿ ಇದ್ರಾಗೂ ಅದನ್ನು ಹೇಳಕತ್ತಾರ್ರಿ ಅವರು. ಎಲ್ಲದಕ್ಕೂ ಸಂಘದ ಹೊರತು ಯಾವುದೂ ಬರೋದಿಲ್ಲ.
ಅದಕ್ಕಾಗಿ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಮುಕ್ತ ಆಗಬೇಕಂದ್ರೂ ಸಹಿತ ಸಂಘದ ಮಹತ್ವದ ರೀ. ದುಸ್ಸಂಗ, ಅದಕ್ಕಾಗಿ ಸರ್ವಜ್ಞ ಹೇಳ್ತಾನಲ್ರಿ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನ ಸಂಘ ಹೆಜ್ಜೇನು ಕಳೆದಂತೆ, ಬಚ್ಚಲಿನ ರೊಜ್ಜಿನಂತೆ ಅಂತಂದ್ರೆ ದುರ್ಜನರ ಸಂಘ. ತಾನೂ ಹಾಳಾಗೋದಲ್ದ ಮತ್ತೊಬ್ರಿಗೂ ಹಾಳು ಮಾಡ್ತಾನಂತೇಳಿ. ಹೀಗಾಗಿ ಈ ಒಂದು ಪೇಜ್ ಒಳಗೆ ಎಲ್ಲ ಜ್ಞಾನಕ್ಕೇ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿದಮುತ್ತಮಂ. ಜ್ಞಾನದಷ್ಟು ಪವಿತ್ರವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂಥೇಳಿ. ಆದರೆ ನಾವು ಎದಕ್ಕೆ ಅಧ್ಯಯನ ಮಾಡಬೇಕು ಅಂತ ನಿಮಗೆ ಪ್ರಶ್ನೆ ಬಂದಿದ್ದೇ ಆದರೆ, ಮನುಷ್ಯ ಜನ್ಮದ ಸಫಲತೆಗೆ ಸಲುವಾಗಿಯೇ ನಾವು ಜೀವನದಲ್ಲಿ ವಿದ್ಯೆಯನ್ನು ಕಲಿಯಬೇಕು. ವಿದ್ಯೆಯಷ್ಟು ಪವಿತ್ರ ಮಾಡುವಂಥದ್ದು ಮತ್ತೊಂದು ಯಾವುದೂ ಇಲ್ಲ ಅಂಥೇಳಿ. ವೇದವನ್ನು ತಿಳಿದ ವಿದ್ವಾಂಸನಿಂದ ಉತ್ತಮ ನಿಯಮಗಳ ಮುಖಾಂತರ ವೇದ ವಿದ್ಯೆಯನ್ನು ಪಡೆದು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋದೇ ಈ ಒಂದು ಶ್ಲೋಕದ ಅರ್ಥದ ರೀ. ಮತ್ತೆ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ಮನುಷ್ಯನಿಗೆ ವೇದವನ್ನು ತಿಳಿದ ವಿದ್ವಾಂಸನಿಂದ ಉತ್ತಮ ನಿಯಮಗಳ ಮುಖಾಂತರ ವೇದ ವಿದ್ಯೆಯನ್ನು ಪಡೆದ ವಿದ್ವಾಂಸನಾಗಿ ಅವನು ಜಗತ್ತನ್ನು ತಿಳಿದು ಅನ್ಯ ಮನುಷ್ಯರಿಗೂ ಕೂಡ ವಿದ್ಯೆಯನ್ನು ಕೊಡುವಂತನಾಗುತ್ತಾನೆ. ನೀವು ತಿಳಿದ್ರೆ ನೀವು ಜ್ಯೋತಸೆ ಜ್ಯೋತ ಜಗಾತೆ ಚಲೋ, ನನಗೆ ತಿಳಿದ್ರೆ ನಿಮಗೆ ತಿಳ್ಸಾಕೆ ಬರ್ತೈತೆ ರೀ. ಎಲ್ಲಿ ತನಕ ನನಗೆ ತಿಳಿಯಂಗಿಲ್ಲಲ್ಲ, ನನಗೆ ಇನ್ನೊಬ್ರಿಗೆ ತಿಳ್ಸಾಕೆ ಬರೋಂಗಿಲ್ಲ ರೀ. ನನಗದು ಜ್ಞಾನದ ಸ್ಪಷ್ಟತೆ ಬಂದರೆ ಅದು ನಮಗೆ ಕಾಣ್ತೈತಿ. ಎಲ್ಲ ಸರ್ವಂ ಬ್ರಹ್ಮಮಯ. ಅದು ಹೇಗೆ ಅಂತ ಹೇಳಿದರೆ, ಅದು ನಾವು ಅಭ್ಯಾಸ ಮಾಡಿರ್ತೇವೆ ರೀ. ಬರೀ ಹೇಳಿದ್ದ ಮಾತಕ್ಕನ ತಿಳಿತೈತಂತಿಲ್ಲ, ಅದಕ್ಕೆ ಪ್ರಕ್ರಿಯೆ ಅದಾವೆ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನಿರಾಪಃ. ಅದು ಸ್ಟೆಪ್ ಬೈ ಸ್ಟೆಪ್ ಅದು ಹೇಗೆ ತಿಳ್ಕೋಬೇಕು, ಜ್ಞಾನಿಗಳ ಕಾಲು ಬಳಿ ಕುಂತ ಅವರ ಸೇವೆ ಮಾಡಿ ತಿಳ್ಕೊಂಡ್ರೆ ಸ್ಪಷ್ಟ ಆಗ್ತೈತೆ ರೀ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವ ತಿಳಿಬೇಕು ರೀ. ತತ್ವ ಅಂದರೆ ಸತ್ಯವನ್ನೇ ತಿಳಿಬೇಕು. ಈ ಸತ್ಯವನ್ನು ತಿಳಿಯಲಾರದೆ ಹೋಗಿದ್ದೇ ಆದರೆ ನಿಮಗೆ ಜೀವನದಲ್ಲಿ ಪೂರ್ಣ ಸುಖ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ ರೀ ಅವರು. ನೀವು ಅಯೋಗ್ಯ ಅನ್ನಿಸ್ತೀರಿ. ಜ್ಞಾನ ಇಲ್ಲಪ್ಪ ಅಂದ್ರೆ ನಮ್ಮ ಕಡೆ ಎಷ್ಟೋ ಹಣ ಅದ, ಎಲ್ಲ ಅದ ಜ್ಞಾನ ಇಲ್ಲದ್ರೆ ಏನು ಮಾಡ್ಬೇಕು ರೀ? ಅದಕ್ಕಾಗಿ ಶರೀರಂ ಸ್ವರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಗುರೋರಂಘ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತ ಕಿಂ ತತ ಕಿಂ ತತ ಕಿಂ ತತ ಕಿಂ. ಸತ್ಯದ ಜ್ಞಾನ ಇಲ್ಲದೆ ಹೋದರೆ ಆ ಮನುಷ್ಯನಲ್ಲಿ ಏನಿದ್ದರೇನಂತೆ, ಕಾನನದ ಬೆಳದಿಂಗದಂತೆ ನಿಷ್ಫಲ ರೀ. ಅದಕ್ಕಾಗಿ ನಾನು ಏನನ್ನು ಪಡೆಯಬೇಕು ಮನುಷ್ಯನಾಗಿ ಅಂತ ಹೇಳಿದರೆ, ವಿದ್ವಾಂಸರನ್ನು ಅನುಕರಣ ಮಾಡಬೇಕು ಹೊರತಾಗಿ ಮೂರ್ಖರನ್ನಲ್ಲ. ಮೂರ್ಖರಿಗೆ ನೋಡಿ ಮೂರ್ಖನ ಆಗ್ತೇವೆ ರೀ ನಾವು. ಅದಕ್ಕಾಗಿ ಜೀವನದಲ್ಲಿ ವಿದ್ವಾಂಸರ ಸಂಗತಿ ಮಾಡಬೇಕ್ರಿ. ವಿದ್ವಾಂಸರ ಅದಕ್ಕೆ ಹೇಳ್ತಾರೆ ರೀ, ಸಗಣೆಯ ಜೊತೆಗೆ ಸರಸಕ್ಕಿಂತ ಗಂಧದ ಜೊತೆಗೆ ಗುದ್ದಾಟ ಲೇಸು ಅಂತ್ರಿ. ನಾವು ಕೆಟ್ಟ ಜನರದೊಳಗೆ ಭಾರಿ ಫ್ರೆಂಡ್ಶಿಪ್ಲಿಂದ ಇರೋದಕ್ಕಿಂತ ವಿದ್ವಾಂಸರ ಕಾಲು ಕೆಳಗೆ ಕೆಸ ಆಗಿ ಬಿದ್ದರೂ ಸಹಿತ ನಮಗೆ ಅವರಿಂದ ಜ್ಞಾನ ಸಿಗ್ತೈತಿ. ಅದಕ್ಕಾಗಿ ಸಜ್ಜನನು ಉತ್ತಮ ಕಾರ್ಯಗಳಲ್ಲಿ ಪ್ರವೃತ್ತನಾಗುತ್ತಾನೆ, ದುಷ್ಟ ಕರ್ಮಗಳನ್ನು ತ್ಯಾಗ ಮಾಡುತ್ತಾನೆ. ಅವನು ಹೇಗೆ ಮಾಡುತ್ತಾನೋ ಹಾಗೆ ನೀವೆಲ್ಲರೂ ಮಾಡಬೇಕು. ಯುಕ್ತ ಯುಕ್ತಾ ಅಲುಕ್ಷ ಧರ್ಮ ಕಾಮ ಸ್ಯುಹು ಯಥಾ ತೇಷು ವರ್ತೇರನ್ ತಥಾ ತೇಷು ವರ್ತೇತಾಹ. ಇದರಲ್ಲಿಯೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ವಿದ್ಯೆಯನ್ನು ಛಲ ಬೇಕ್ರಿ. ನಾ ಪಡೆದೇ ತೀರ್ತೇನೆ, ನಾ ಮಾಡೇ ಮಾಡ್ತೇನೆ ಅನ್ನುವಂಥ ಛಲ ವಿದ್ಯೆಗೆ ತೋರಿಸ್ಬೇಕು. ಅವ್ರು ಬೈದಾರ ತಡಿ ನಾ ಬೈದ ತೋರಿಸ್ತೇನೆ ಮಾಡಬಾರ್ದ್ರಿ. ಮತ್ತು ಮುಂದಿನ ಶ್ಲೋಕ ಇನ್ನೂ ಸುಂದರವಾಗಿದ್ದಾವ್ರಿ. ಮುಂದಿನ ಸಲ ಬಂದಾಗ ಮತ್ತೆ ಮುಂದುವರಿಸೋಣ.